ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮತ್ತು ರಾಬರಿ ಆಗಿದೆ. ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯನ್ನ ಕರೆದೊಯ್ದು ಅತ್ಯಾಚಾರವನ್ನ ಎಸಗಲಾಗಿದೆ. ತಮಿಳುನಾಡಿನಿಂದ ಬೆಂಗಳೂರಿನ ಅಣ್ಣನ ಮನೆಗೆ ಬರ್ತಾ ಇದ್ದಂತಹ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆ. ಕ್ಯಾರ್ ಮಾರುಕಟ್ಟೆಯಲ್ಲಿ ಯಲಹಂಕ ಬಸ್ಗಾಗಿ ಈ ಮಹಿಳೆ ಕಾಯ್ತಾ ಇರ್ತಾರೆ. ಯಲಹಂಕ ಬಸ್ಗಾಗಿ ಆರೋಪಿಗಳನ್ನ ವಿಚಾರಿಸಿದ್ದಾರೆ ಈ ಮಹಿಳೆ. ಬಸ್ ತೋರಿಸ್ತೀವಿ ಅಂತ ಹೇಳಿ ಗೋಡೌನ್ ಸ್ಟ್ರೀಟ್ಗೆ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ. ಬಳಿಕ ಮಹಿಳೆಯ ಮೊಬೈಲ್, ಹಣ, ತಾಳಿ, ಚಿನ್ನ ಎಲ್ಲವನ್ನ ಕದ್ದು ಪರಾರಿಯಾಗಿದ್ದಾರೆ. ಮೊನ್ನೆ ರಾತ್ರಿ 11:30ರ ಸುಮಾರಿಗೆ ಕೆಆರ್ ಮಾರುಕಟ್ಟೆಯಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಸಂತ್ರಸ್ತ ಮಹಿಳೆಯಿಂದ ಬೆಂಗಳೂರು ಕೇಂದ್ರ ಮಹಿಳಾ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ, ಜೊತೆಗೆ ರಾಬರಿಯನ್ನು ಸಹ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯಿಂದ ದೂರನ್ನ ನೀಡಲಾಗಿದೆ. ಬಸ್ಗಾಗಿ ಕಾಯ್ತಾ ಇದ್ದಂತಹ ಮಹಿಳೆಯನ್ನ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ ದುರುಳರು. ತಮಿಳುನಾಡಿನಿಂದ ಬೆಂಗಳೂರಿನ ಅಣ್ಣನ ಮನೆಗೆ ಬರ್ತಾ ಇದ್ದಾಗ ಕೆಆರ್ ಮಾರ್ಕೆಟ್ನಲ್ಲಿ ಅವರು ಯಲಹಂಕ ಬಸ್ಗಾಗಿ ಕಾಯ್ತಿರ್ತಾರೆ. ಈ ವೇಳೆ ಈ ಘಟನೆ ಸಂಭವಿಸಿದೆ. ಬಸ್ಗಾಗಿ ಕಾಯ್ತಾ ಇದ್ದಂಥ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ರಾಬರಿ ಮಾಡಿರುವಂಥ ಘಟನೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ನಡೆದಿರುವಂಥದ್ದು. ಭಾನುವಾರ ರಾತ್ರಿ 11:30ಕ್ಕೆ ಸರಿಯಾಗಿ ಮಹಿಳೆ ತಮಿಳುನಾಡಿನಿಂದ ಅಣ್ಣನ ಮನೆ ಯಲಹಂಕಗೆ ತೆರಳು ಕೆಆರ್ ಮಾರ್ಕೆಟ್ನ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಕೆಆರ್ ಮಾರ್ಕೆಟ್ನ ಬಸ್ ನಿಲ್ದಾಣದಲ್ಲಿ ಸುಮಾರು 11:30ರಿಂದ 12 ಗಂಟೆ ಒಳಗಡೆ ಯಲಹಂಕ ಕಡೆಗೆ ಯಾವುದೇ ಬಸ್ ಸಿಗೋದಿಲ್ಲ. ಬಸ್ಸು ಯಲಹಂಕ ಕಡೆಗೆ ಎಲ್ಲಿದೆ ಅಂತೇಳಿ ಇಲ್ಲಿದ್ದಂಥ ಇಬ್ಬರು ದುಷ್ಕರ್ಮಿಗಳನ್ನು ಕೇಳಿದ ಸಂದರ್ಭದಲ್ಲಿ ಆ ಇಬ್ಬರು ದುಷ್ಕರ್ಮಿಗಳು ಆ ಬಸ್ಸನ್ನು ತೋರಿಸ್ತೇವೆ ಬನ್ನಿ ಅಂತೇಳಿ ಈ ಒಂದು ಗೋಡನ್ ಸ್ಟ್ರೀಟ್ಗೆ ಕರೆತಂದಿರುವಂಥದ್ದು. ಈ ಗೋಡನ್ ಸ್ಟ್ರೀಟ್ ಮೂಲಕನೇ ಕರೆತಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ದಾರೆ. ನೋಡ್ಬೋದು ಗೋಡನ್ ಸ್ಟ್ರೀಟ್ ಇದು. ಈ ಒಂದು ಸ್ಟ್ರೀಟಲ್ಲಿ ಬರೀ ಅಂಗಡಿಗಳು, ಶಾಪ್ಗಳು ಇರುವಂಥದ್ದು, ಯಾವುದೇ ರೀತಿಯ ಜನ ಇಲ್ಲ, ಜನರು ವಾಸ ಕೂಡ ಮಾಡ್ತಾ ಇಲ್ಲ. ಅಂತಹ ಪ್ರದೇಶಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡೋದಲ್ಲದೆ ಆಕೆಯ ಮೈ ಮೇಲೆ ಇದ್ದಂತಹ ತಾಳಿ ಮತ್ತು ಓಲೆಗಳನ್ನು ಕೂಡ ಎಗರಿಸಿ ಪರಾರಿ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಕೆಆರ್ ಮಾರ್ಕೆಟ್ ಲಿಮಿಟಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಮಹಿಳೆ ಈ ದೂರನ್ನು ಬೆಂಗಳೂರು ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ತದನಂತರ ಅದು SJ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಆ ಒಂದು ಲಿಮಿಟಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಯಾರು ಆರೋಪಿಗಳಿದ್ರು ಅವರನ್ನು ಪತ್ತೆ ಹಚ್ಚಲಿಕ್ಕೆ 2 ತಂಡಗಳನ್ನಾಗಿ ರಚನೆ ಮಾಡಿಕೊಂಡಿದ್ದಾರೆ. 2 ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಅಂದರೆ ಬಸ್ಗಾಗಿ ಕಾಯ್ತಾ ಇದ್ದಂಥ ಮಹಿಳೆಯನ್ನು ಫುಸುಲಾಯಿಸಿ ಈ ರೀತಿ ಕರೆತಂದು ಸಾಮೂಹಿಕ ಅತ್ಯಾಚಾರ ಮಾಡಿ ರಾಬರಿ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಆತಂಕ ಪಡುವಂಥ ವಿಚಾರ. ಜೊತೆಗೆ ಮಹಿಳೆಯರು ಒಂಟಿಯಾಗಿ ಓಡಾಡೋದಕ್ಕೂ ಕೂಡ ಭಯಪಡುವಂಥ ವಿಚಾರ. ಈ ನಿಟ್ಟಿನಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಆಗಿರೋದ್ರಿಂದಾಗಿ ನಿಜಕ್ಕೂ ಇದು ತುಂಬ ಶಾಕಿಂಗ್ ವಿಚಾರ. ಈ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ಲೋಕೇಶ್ ಕೋಡದೆಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು.